ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಎಂ ಸುರೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತ. ವೇದಿಕೆ ಮೇಲೆ ಉಷಾ ಸಾಧು ಕೋಕಿಲ ಅವರ ಸಿಸ್ಟರ್ ಅಂತಹ ಉಷಾ ಕೋಕಿಲ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತ. ದಸರಾ ಮಹೋತ್ಸವದ ಮುಖ್ಯ ರೂವಾರಿಯಾದಂತಹ ಮಾನ್ಯ ಜಿಲ್ಲಾಧಿಕಾರಿಗಳಂತಹ ಲಕ್ಷ್ಮೀಕಾಂತ್ ರೆಡ್ಡಿಜಿ ಸರ್ ಇದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ವೇದಿಕೆ ಮೇಲಿರುವ ಎಲ್ಲ ಹಿರಿಯ ಅಧಿಕಾರಿ ಮಿತ್ರರು, ಅವರ ಕುಟುಂಬ ವರ್ಗದವರು, ಸಿನಿಮಾಸಕ್ತರು, ಸಾರ್ವಜನಿಕರು, ಮಾಧ್ಯಮ ಮಿತ್ರರು ಎಲ್ಲರನ್ನ ಚಲನಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜೈ ಕರ್ನಾಟಕ. ಮತ್ತೊಮ್ಮೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಸ್ವಾಗತವನ್ನ ಬಯಸ್ತಾ, ಹಾಗೆ ಎಲ್ಲರಿಗೂ ಸ್ವಾಗತವನ್ನ ನೆರವೇರಿಸಿಕೊಂಡಂತ ಡಾಕ್ಟರ್ ಬಸವರಾಜ್ ಅವರು IFSC ಅವರಿಗೂ ಕೂಡ ನಾನು ಈ ಮೂಲಕ ನಿಮ್ಮೆಲ್ಲರ ಚಪ್ಪಾಳೆಯ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಶ್ರೀಯುತ ಚಿದಾನಂದ ನಾಯಕರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ಅವರನ್ನು ಕೂಡ ನಾನು ಪ್ರೀತಿಯ ಚಪ್ಪಾಳೆಯ ಜೊತೆಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕಿರುಚಿತ್ರದಲ್ಲಿ 77ನೇ ಕೌನ್ಸಿಲ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಶ್ರೀಯುತ ಚಿದಾನಂದ ನಾಯಕರವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಯಮಾಡಿ ನಿಮ್ಮೆಲ್ಲರ ಚಪ್ಪಾಳೆಯ ಜೊತೆಗೆ ಸ್ನೇಹಿತರೆ. ಇಂದಿನ ಈ ಮೈಸೂರು ದಸರಾ ಚಲನಚಿತ್ರೋತ್ಸವವನ್ನ ವಿಶೇಷವಾಗಿ ದಿವಂಗತ ದ್ವಾರಕೀಶ್ ರವರ ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕರ್ನಾಟಕದ ಕುಳ್ಳ ನಾಯಕ ನಟನಾಗಿ, ಹಾಸ್ಯಗಾರನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಹೀಗೆ ಬಹಳಷ್ಟು ಭಾಷೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತ ಕರ್ನಾಟಕದ ಕುಳ್ಳ ದಿವಂಗತ ದ್ವಾರಕೀಶ್ ಅವರ ನೆನಪಿನಲ್ಲಿ ಮೈಸೂರು ದಸರಾ ಚಲನಚಿತ್ರೋತ್ಸವ 2024ರ ಉದ್ಘಾಟನೆಯನ್ನ ಇದೀಗ ಮಾಡಲಾಗ್ತಾ ಇದೆ. ಉದ್ಘಾಟನೆಯನ್ನ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯರವರು ಹಾಗೂ ಅವರೊಟ್ಟಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರು ಕೈ ಜೋಡಿಸಿ ಈ ಒಂದು ಮೈಸೂರು ದಸರಾ ಚಲನಚಿತ್ರೋತ್ಸವ 2024ರ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ಕೊತಾ ಇದ್ದೇನೆ. ಎಲ್ಲ ಸಿನಿ ಆಸಕ್ತರಿಗೆ, ಸಿನಿ ಪ್ರಿಯರಿಗೆ ಇದೊಂದು ಅಮೋಘವಾದಂತ, ಅದ್ಭುತವಾದಂತ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ. ದಸರಾ ಅಂದರೆ ನಾವು ನೆನಪು ಮಾಡಿಕೊಡುವಂಥದ್ದು ಮೈಸೂರಿನ ಅಂಬಾರಿ. ಇದೀಗ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಜ್ಯೋತಿಯನ್ನ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಸಭಿಕರಲ್ಲಿ ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇದು ಮೈಸೂರು ದಸರಾ ಚಲನಚಿತ್ರೋತ್ಸವ 2024ರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.